ವೀಕ್ಷಕರೇ, ವಿವಾದಗಳಿಂದಲೇ ಫೇಮಸ್ ಆಗಿರೋ ಬಿಗ್ ಬಾಸ್ ಸ್ಪರ್ಧಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಇತ್ತೀಚೆಗೆ ಅಪ್ಲೋಡ್ ಮಾಡುತ್ತಿರುವ ಪ್ರತಿಯೊಂದು ವಿಡಿಯೋ ಕೂಡ ಸಖತ್ ವೈರಲ್ ಆಗ್ತಿದೆ. ಅದರಲ್ಲೂ ಗೋವಾದಲ್ಲಿ 1 ಲಕ್ಷ ಖರ್ಚು ಮಾಡಿದ್ದು 30,000 ರೂಪಾಯಿ ಇಟ್ಕೊಂಡು ಸುತ್ತಾಡಿದ್ದು ಹಾಗೆ 60,000 ರೂಪಾಯಿಗೆ ಶಾಪಿಂಗ್ ಮಾಡಿದ್ದು ಎಲ್ಲವೂ ವೈರಲ್ ಆಗಿವೆ. ಆದ್ರೆ ಇಷ್ಟು ಹಣ ಖರ್ಚು ಮಾಡುತ್ತಿರುವ ಸೋನುಗೆ ಹಣ ಎಲ್ಲಿಂದ ಬರ್ತಿದೆ, ದುಡಿಮೆ ಏನು ಅಂತ ಕಮೆಂಟ್ ಮಾಡ್ತಾ ಇದ್ದವರಿಗೆ ಉತ್ತರಿಸಿದ್ದಾರೆ. ಗೋವಾಗೆ ಬಂದ ತಕ್ಷಣ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೆ, ತುಂಬಾ ಹಣ ವೇಸ್ಟ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದೀರಿ. ಆದ್ರೆ ನಾನು ಒಂದು ವಿಚಾರವನ್ನ ಕ್ಲಿಯರ್ ಮಾಡ್ತೀನಿ. ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಪ್ರಮೋಷನ್ ಮಾಡ್ತೀನಿ, ಅದರಿಂದ ನನಗೆ ಹಣ ಬರ್ತಿದೆ. ಸಿನಿಮಾ ಸ್ಟಾರ್ಗಳು ಕೂಡ ದುಡಿದು ಖರ್ಚು ಮಾಡ್ತಾರೆ, ಹಾಗೆ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದುಡಿದು ಖರ್ಚು ಮಾಡ್ತಿದ್ದೀನಿ. ಕೆಲವೊಂದು ಆಪ್ಗಳ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀನಿ, ಹಲವಾರು ಪ್ರಮೋಷನ್ ಗಳನ್ನ ಮಾಡಿ ದುಡಿತಾ ಇದ್ದೀನಿ. ನಾನು ಖರ್ಚು ಮಾಡೋದ್ರಿಂದ ನಿಮಗೇನ್ ಸಮಸ್ಯೆ? ಒಬ್ಬ ಮನುಷ್ಯ ಕಷ್ಟಪಟ್ಟು ದುಡಿದು ಅವನಿಗೆ ಖರ್ಚು ಮಾಡ್ಕೊಂಡಿಲ್ಲ ಅಂದ್ರೆ ಅವನು ಖಂಡಿತ ವೇಸ್ಟ್. ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅಂತ ಸೋನು ಗೌಡ ಮಾತನಾಡಿದ್ದಾರೆ. ಮದುವೆ ಆದ್ಮೇಲೆ ಜೀವನ ಹೇಗಿರುತ್ತೋ ಗೊತ್ತಿಲ್ಲ, ನಾನು ಹೀಗೆ ಇರ್ತೀನ ಅಥವಾ ಮನೆ ಹುಡುಗಿ ತರ ಇರ್ತೀನೋ ಗೊತ್ತಿಲ್ಲ. ನನ್ನ ಪ್ರಕಾರ ಮದುವೆ ಆಗುವ ಮುನ್ನ ನಾನು ಜೀವನವನ್ನ ಎಂಜಾಯ್ ಮಾಡಬೇಕು. ಸುಮ್ಮನೆ ಕೆಟ್ಟ ಕಮೆಂಟ್ ಮಾಡೋದು ಬಿಟ್ಟು ನಿಮ್ಮ ಕೆಲಸವನ್ನ ನೋಡ್ಕೊಳ್ಳಿ. ನನಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳೋದನ್ನ ಬಿಟ್ಟು ಬಾಯಿ ಮುಚ್ಕೊಂಡು ನೀವು ಕೂಡ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ, ಆಗ ನಿಮಗೂ ಕೂಡ ಹಣ ಬರುತ್ತೆ ಅಂತ ಸೋನು ಗರಂ ಆಗಿದ್ದಾರೆ.